ಎಂಎಲ್ಎ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮಾಡಿತ್ತು ಆ ಒಂದು ತಪ್ಪು. ಎಂಪಿ ಎಲೆಕ್ಷನ್ ಅಲ್ಲೂ ಬಿಜೆಪಿಗೆ ಶುರುವಾಯ್ತು ಅಪ್ಪುಕಪ್ಪುಕ. ಜನವರಿ ಅಂತ್ಯಕ್ಕೆ ಅಲರ್ಟ್, ಕರ್ಮ ಈಸ್ ಬ್ಯಾಕ್. ಕಳೆದ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮಾಡಿದ ಆ ಒಂದು ತಪ್ಪು ಬಿಜೆಪಿ ಸೋಲಿಗೆ ಅತಿ ಮುಖ್ಯ ಕಾರಣನ. ಆ ಕಾರಣವೇ ಇದೀಗ 2024ರ ಎಂಪಿ ಎಲೆಕ್ಷನ್ ಅಲ್ಲೂ ಬಿಜೆಪಿಗೆ ಕಂಟಕವಾಗಿ ಕಾಡುತ್ತಾ. ಜನವರಿ ಅಂತ್ಯಕ್ಕೆ ಬಿಜೆಪಿ ಅಲರ್ಟ್ ಆದ್ರೂ ಕರ್ಮ ಬೆನ್ನು ಬಿಡದ ಬೇತಾಳನಂತೆ ಬೆನ್ನತ್ತುತ್ತಿದೆಯಾ. ಅಷ್ಟಕ್ಕೂ ಏನದು ಬಿಜೆಪಿಯ ಆ ಒಂದು ತಪ್ಪು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ತಪ್ಪು, ಆ ಒಂದು ತಪ್ಪು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ನಡೆದು ಹೋಗಿತ್ತು. ಆ ಒಂದು ತಪ್ಪಿನಿಂದಾಗಿನೇ ಕರ್ನಾಟಕದಲ್ಲಿ ಬಿಜೆಪಿ ಸೋತು ಸುಣ್ಣವಾಗಿದ್ದು. ಆ ಒಂದು ತಪ್ಪಿನಿಂದಾಗಿನೇ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ 28 ಸಲ ಓಡೋಡಿ ಬಂದು ಅಬ್ಬರದ ಪ್ರಚಾರ ನಡೆಸಿದ್ರು ಬಿಜೆಪಿ ಪಾತಾಳಕ್ಕೆ ಬಿದ್ದಿದ್ದು. ಆ ಒಂದು ತಪ್ಪು ಇದೀಗ 2024ರ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಕಂಟಕವಾಗಿ ಕಾಡುತ್ತಾ. ಅಷ್ಟಕ್ಕೂ ಏನದು ಆ ಒಂದು ಬಿಜೆಪಿಯ ತಪ್ಪು ಅಂದ್ರ ಅದುವೇ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ರು. ಬಿಜೆಪಿ ತಡವಾಗಿ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ದು. ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ತಡವಾಗಿ ರಿಲೀಸ್ ಮಾಡಿದ್ದರಿಂದ ಬಿಜೆಪಿ ಅಭ್ಯರ್ಥಿಗಳು ಪ್ರಚಾರ ನಡೆಸೋಕೆ ಕಾಲಾವಕಾಶ ಕಡಿಮೆ ಇತ್ತು. ಇದರಿಂದ ಬಿಜೆಪಿ ಅಭ್ಯರ್ಥಿಗಳು ಹೆಚ್ಚು ಪರಿಣಾಮಕಾರಿಯಾಗಿ ಪ್ರಚಾರ ನಡೆಸೋಕೆ ಆಗಿರಲೇ ಇಲ್ಲ. ಅಷ್ಟೊತ್ತಿಗಾಗಲೇ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು 5 ಗ್ಯಾರಂಟಿಗಳನ್ನ ಮುಂದಿಟ್ಟು ಜನರ ಮನೆಗೆದ್ದಿದ್ರು. ಜೊತೆಗೆ ಸಿದ್ದು ವರ್ಚಸ್ಸು ಮತ್ತು ಡಿಕೆಶಿ ಹವಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಿತ್ತು. ಸಿದ್ದು ಮತ್ತು ಡಿಕೆಶಿ ಜೋಡಿ ಮುಂದೆ ಪ್ರಧಾನಿ ಮೋದಿ ಪ್ರಚಾರ ಕೂಡ ಸಪ್ಪೆಯಾಗಿ ಹೋಗಿತ್ತು. ಕೇಂದ್ರ ಸರ್ಕಾರದ ಕರ್ನಾಟಕ ವಿರೋಧಿ ನೀತಿಗಳಿಂದ ಕೂಡ ಕರ್ನಾಟಕದ ಮತದಾರರು ಮೋದಿ ವಿರುದ್ಧ ಮುನಿಸಿಕೊಂಡಿದ್ದಾರೆ ಅನ್ನೋ ಮಾತುಗಳು ಇವೆ. ಕರ್ನಾಟಕದ ನೆರೆ ಬರ ಪರಿಹಾರದ ಹಣ ಬಿಡುಗಡೆ ಮಾಡುವಲ್ಲಿ ವಿಳಂಬ, ಜಿಎಸ್ಟಿ ಪಾಲು ಹಂಚಿಕೆಯಲ್ಲಿ ತಾರತಮ್ಯ ಮತ್ತು ನಿರಂತರವಾಗಿ ಬೆಲೆಗಳನ್ನು ಗಗನಕ್ಕೇರಿಸಿರುವುದು ಸೇರಿದಂತೆ ಮೋದಿ ಸರ್ಕಾರ ಕರ್ನಾಟಕವನ್ನ ಮಲತಾಯಿ ಧೋರಣೆಯಲ್ಲಿ ನೋಡಿದ್ದನ್ನ ಕನ್ನಡಿಗರು ಇನ್ನೂ ಮರ್ತಿಲ್ಲ. ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂತೆ ಲೋಕಸಭಾ ಚುನಾವಣೆಯಲ್ಲೂ ಕರ್ನಾಟಕದ ಮತದಾರರು ಬಿಜೆಪಿಗೆ ಸೋಲಿನ ರುಚಿ ತೋರಿಸುವ ಸಾಧ್ಯತೆ ಇದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಹೀಗಿದ್ರೂ ಕರ್ನಾಟಕದಲ್ಲಿ ಬಿಜೆಪಿ ಸೋಲಿಗೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ತಡವಾಗಿ ಮಾಡಿದ್ದೇ ಕಾರಣ ಅಂತ ಭಾವಿಸಿರೋ ಕೇಂದ್ರ ಬಿಜೆಪಿ ನಾಯಕರು ಈ ಸಲ ಆದಷ್ಟು ಬೇಗ ಅಂದ್ರೆ ಜನವರಿ ಅಂತ್ಯದೊಳಗೆ 28 ಕ್ಷೇತ್ರಗಳಿಗೂ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲ್ ಮಾಡೋಕೆ ಮುಂದಾಗಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಪಂಚರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಹಲವು ರೀತಿಯ ಪ್ರಯೋಗಗಳನ್ನ ಮಾಡಿದ್ದ ಬಿಜೆಪಿ ಸಾಕಷ್ಟು ಯಶಸ್ಸು ಕಂಡಿದೆ. ಅದರಲ್ಲೂ ಪ್ರತಿಪಕ್ಷಗಳಿಗಿಂತ ತುಂಬಾನೇ ಮೊದಲು ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಮಾಡಿದ್ದು ಬಿಜೆಪಿಗೆ ಲಾಭದಾಯಕವಾಗಿತ್ತು. ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಆಶಾದಾಯಕವಾಗಿದೆ ಎಂಬ ಭಾವನೆಯಲ್ಲಿರೋ ಬಿಜೆಪಿ ನಾಯಕರು ಇದೇ ಗೆಲುವನ್ನ ಪುನರಾವರ್ತಿಸುವ ಆಶಯದಲ್ಲಿದ್ದಾರೆ. ಜೊತೆಗೆ ರಾಜ್ಯಸಭೆಯ ಹಲವು ಸದಸ್ಯರು ಲೋಕಸಭೆಗೆ ಸ್ಪರ್ಧಿಸಿದ್ರೆ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಹೊಸಬರಿಗೆ ಅವಕಾಶ ನೀಡಬಹುದು ಅನ್ನೋ ಲೆಕ್ಕಾಚಾರವು ಬಿಜೆಪಿಯಲ್ಲಿ ನಡೀತಾ ಇದೆ. ಆದ್ರೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಮೋದಿ ವರ್ಚಸ್ಸಿಗೆ ತಿರುಗೇಟು ನೀಡೋದು ಗ್ಯಾರಂಟಿ. ಹಾಗೇನೇ ಸ್ವಪಕ್ಷದ ನಾಯಕರ ವಿರುದ್ಧವೇ ಯತ್ನಾಳ್ ಸ್ಫೋಟಿಸಿರೋ 40,000 ಕೋಟಿ ರೂಪಾಯಿ ಕೋವಿಡ್ ಅವ್ಯವಹಾರದ ಬಾಂಬ್ ಬಿಜೆಪಿಗೆ ಅತಿ ದೊಡ್ಡ ಹಿನ್ನಡೆಯನ್ನ ತಂದೊಡ್ಡೋದು ಗ್ಯಾರಂಟಿ. ನಾ ಕಾವುಂಗ ನಾ ಕಾನಿ ದುಂಗ ಅಂತೇಳೋ ಪ್ರಧಾನಿ ಮೋದಿ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ತಮ್ಮದೇ ಪಕ್ಷದ ಶಾಸಕ ಗಂಭೀರ ಆರೋಪ ಮಾಡಿದ್ರು ಸುಮ್ಮನಿರೋದಕ್ಕೆ. ಅದೇ ಕಾಂಗ್ರೆಸ್ ನಾಯಕರ ವಿರುದ್ಧ ಇಂಥ ಗಂಭೀರ ಆರೋಪ ಕೇಳಿ ಬಂದಿದ್ರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸುಮ್ಮನೆ ಬಿಡ್ತಿತ್ತ. ಇದೊಂದೇ ಪ್ರಕರಣ ಅಂತಲ್ಲ, ಪ್ರತಾಪ್ ಸಿಂಹ ಅವರ ಸಂಸತ್ ಭದ್ರತಾ ಲೋಪ ಪ್ರಕರಣದಲ್ಲೂ ಮೋದಿ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಜಾಣ ಕಿವುಡುತನವನ್ನ ಪ್ರದರ್ಶಿಸುತ್ತಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಅದೇನೇ ಇದ್ರೂ 2024ರ ಲೋಕಸಭಾ ಚುನಾವಣೆ ಬಿಜೆಪಿ ಊಹಿಸಿಕೊಂಡಷ್ಟು ಸುಲಭ ಇಲ್ಲ. ಇನ್ನ ಉತ್ತರ ಭಾರತದ ಲೆಕ್ಕಾಚಾರದಲ್ಲಿ ಬಿಜೆಪಿ ಒಂದೊಮ್ಮೆ ಪಾಸ್ ಆದ್ರೂ ದಕ್ಷಿಣ ಭಾರತದ ಜನ ಅಷ್ಟು ಸುಲಭವಾಗಿ ಬಿಜೆಪಿ ಬುಟ್ಟಿಗೆ ಬೀಳಲ್ಲ ಅನ್ನೋದು ಪದೇ ಪದೇ ಸಾಬೀತಾಗಿದೆ. ಜೊತೆಗೆ ದೇಶದಲ್ಲಿ 9.5 ವರ್ಷದಲ್ಲಿ ಬಿಜೆಪಿ ಆಡಳಿತವಿದ್ದು ಸಹಜವಾಗಿ ದೇಶಾದ್ಯಂತ ಆಡಳಿತ ವಿರೋಧಿ ಅಲೆ ಕೂಡ ಇದ್ದಿದೆ. ಹೀಗಾಗಿ ಬದಲಾವಣೆಗಾಗಿ ದೇಶದ ಜನ INDA ಮೈತ್ರಿಕೂಟದತ್ತ ವಾಲ್ತಾರ. ಇದನ್ನ INDA ನಾಯಕರು ಅದೇಗೆ ಎನ್ಕ್ಯಾಶ್ ಮಾಡಿಕೊಳ್ತಾರೆ ಅನ್ನೋ ಕುತೂಹಲ ಗರಿಗೆದರಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.